ನೋಡ್ತಾ ಇದ್ದೀರಾ ಎಕ್ಸ್-ರೇ. ಇದು ಸುದ್ದಿಯ ಸ್ಕ್ಯಾನಿಂಗ್ ಮಿಷನ್. ಇವತ್ತು ಕೂಡ ಎಕ್ಸ್-ರೇ ಕಾರ್ಯಕ್ರಮದಲ್ಲಿ 3 ಪ್ರಮುಖ ಸುದ್ದಿಗಳ ಇನ್ ಡೀಟೇಲ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವಫ್ ಪೆಡಂಭೂತ ಮತ್ತೆ ಒಕ್ಕರಿಸಿದೆ, ಸಕ್ಕರೆ ನಾಡಿನ ರೈತರ ಕಂಗೆಡಿಸಿದೆ. ಡೀಟೇಲ್ ರಿಪೋರ್ಟ್ ಅನ್ನ ಗಮನಿಸ್ತಾ ಹೋಗೋಣ. ಅದರ ಜೊತೆಗೆ ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯಾಗಿ 1 ವರ್ಷ ಕಳೆದಿದೆ. ಅಯೋಧ್ಯೆಯಲ್ಲಿ ಮತ್ತೆ ಸಂಭ್ರಮ ಮನೆ ಮಾಡಿದೆ. ಯಾವ ರೀತಿ ಇದೆ ರಾಮನೂರು, ಅಲ್ಲಿನ ಸಂಭ್ರಮ, ಅದರ ಡೀಟೇಲ್ ರಿಪೋರ್ಟ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದರ ಜೊತೆಗೆ ಕೆಲವೇ ದಿನಗಳ ಹಿಂದೆ ಜಗಮಗಿಸ್ತಾ ಇದ್ದ, ಕಣ್ಣು ಕೋರೈಸುವಂತಿದ್ದ ಲಾಸ್ ಏಂಜಲಸ್ ಕಾಡ್ಗಿಚ್ಚಿಗೆ ಬೆಂದು ಹೋಗಿದೆ. ಅಲ್ಲಿನ ಪರಿಸ್ಥಿತಿಯ ಡೀಟೇಲ್ ರಿಪೋರ್ಟ್ ಅನ್ನ ಕೂಡ ಗಮನಿಸ್ತಾ ಹೋಗೋಣ. ಎಕ್ಸ್-ರೇಯ ಮೊದಲ ಸುದ್ದಿ ಕಡೆ ಗಮನ ಕೊಡೋಣ. ವಫ್ ಅನ್ನೋ ಪೆಡಂಭೂತ ಇದೀಗ ಮತ್ತೆ ಮಗದೊಮ್ಮೆ ರೈತರ ನಿದ್ದೆಯನ್ನ ಕೆಡಿಸ್ತಾ ಇದೆ. ಅದರಲ್ಲೂ ಸಕ್ಕರೆ ನಾಡು ಮಂಡ್ಯದಲ್ಲಿ ರೈತರ ಪುಡಿ ಭೂಮಿ ಮೇಲೂ ಕೂಡ ವಫ್ನ ವಕ್ರ ದೃಷ್ಟಿ ಬಿದ್ದಿದೆ. ಸರ್ಕಾರ ನಿಮಗೆ ಗೊತ್ತೇ ಇದೆ, ಇನ್ನು ಮುಂದೆ ಒಂದೇ ಒಂದು ನೋಟಿಸ್ ಕೂಡ ರೈತರಿಗೆ ಕೊಡೋದಿಲ್ಲ ಅಂತ ಹೇಳಿದ್ದ ಸರ್ಕಾರದ ಅಡಿಯಲ್ಲೇನೆ ಇದೀಗ ಮತ್ತೆ ರಾತ್ರೋರಾತ್ರಿ ರೈತರ ಭೂಮಿಯ ಪಹಣಿ ಪತ್ರಗಳಲ್ಲಿ ವಫ್ನ ಹೆಸರು ಸೇರ್ಪಡೆಯಾಗಿದೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ವಕ್ಫ್ ಬೋರ್ಡ್ ಈ ಹೆಸರು ಕೇಳದವರೇ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ರೈತರನ್ನ ಕಾಡಿದೆ. ಮನೆ ಮಠ ಅನ್ನದಾತರು ಅಕ್ಷರಶಃ ಬೀದಿಗಿಳಿದಿದ್ರು. ಇದು ರಾಜ್ಯ ಮಾತ್ರವಲ್ಲ, ಇಡೀ ದೇಶದಾದ್ಯಂತ ವಕ್ಫ್ ಅವಾಂತರ ಸುದ್ದಿಯಾಗಿದೆ. ರೈತರು, ಮಠಾಧೀಶರು, ಸಂಘಟನೆಗಳು ಬೀದಿಗಿಳಿದಿದ್ದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡಿತ್ತು. ಸದ್ಯ ಹೋಯ್ತಲ್ಲಪ್ಪ ವಕ್ಫ್ ಕೊಳ್ಳಿದೆವ್ವದ ಕಾಟ ಅಂತ ನಿಟ್ಟುಸಿರು ಬಿಡುತ್ತಿರುವಾಗಲೇ ಮತ್ತೆ ಇದೀಗ ಅಟ್ಕಾಯಿಸಿಕೊಂಡಿದೆ. ಮಂಡ್ಯದಲ್ಲಿ ಮತ್ತೆ ಒಕ್ಕರಿಸಿದ ವಕ್ಫ್ ಭೂತ. ರೈತರ ಜಮೀನುಗಳ ಮೇಲೆ ವಕ್ಫ್ ವಕ್ರ ದೃಷ್ಟಿ. ಇಷ್ಟು ದಿನ ತಣ್ಣಗಿದ್ದ ವಕ್ಫ್ ಬೋರ್ಡ್ ಮತ್ತೆ ರೈತರ ಜಮೀನುಗಳಿಗೆ ಕನ್ನ ಹಾಕೋದಕ್ಕೆ ಶುರು ಮಾಡಿದೆ. ಹೌದು, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕಿರಂಗೂರು ಗ್ರಾಮದ ಮೇಲೆ ವಕ್ಫ್ ಕಣ್ಣು ಬಿದ್ದಿದೆ. 70ಕ್ಕೂ ಹೆಚ್ಚು ರೈತರ ಜಮೀನುಗಳ ಪಹಣಿ ಪತ್ರಗಳಲ್ಲಿ ವಕ್ಫ್ ಬೋರ್ಡ್ ಅಂತ ನಮೂದಾಗಿದೆ. ಬ್ಯಾಂಕ್ ಸಾಲ, ಜಮೀನು ಭಾಗ ಮಾಡಿಕೊಳ್ಳುವ ಸಲುವಾಗಿ ಆರ್ಟಿಸಿ ತೆಗೆಸಿದ ಅನ್ನದಾತ ಕಂಗಾಲಾಗಿದ್ದಾನೆ. ಕಿರಂಗೂರು ಮಾತ್ರವಲ್ಲ, ಕೆ ಶೆಟ್ಟಿಹಳ್ಳಿ, ಬಾವರಾಯನಕೊಪ್ಪಲು ಗ್ರಾಮದ 50ಕ್ಕೂ ಹೆಚ್ಚು ರೈತರ ಜಮೀನುಗಳ ಆರ್ಟಿಸಿಯಲ್ಲಿ ವಕ್ಫ್ ಹೆಸರು ಬಂದಿದೆ. ಸ್ವಾಧೀನದಾರರ ಕಾಲಂ ಅಲ್ಲಿ ರೈತರ ಹೆಸರಿದ್ರೂ ಋಣ ಕಾಲಂ ಅಲ್ಲಿ ವಕ್ಫ್ ಹೆಸರು ಬಂದಿದ್ದು ಅನ್ನದಾತ ದಿಕ್ಕು ತೋಚದಂತೆ ಆಗಿದ್ದಾನೆ. 1 ಎಕರೆ ಜಮೀನಿನ ಆರ್ಟಿಸಿಯಲ್ಲಿ ಈಗ ಋಣ ಕಾಲಂನಲ್ಲಿ ವಕ್ಫ್ ಅನ್ನೋ ಒಂದು ಹೆಸರು ಬರ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಅದನ್ನ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ನಿಮ್ ಗಮನಕ್ಕೆ ಯಾವಾಗ ಬಂತು? ಸರ್, ನನಗೆ ಗಮನಕ್ಕೆ ಇತ್ತೀಚೆಗೆ ಬಂದಂತ ಇದು. ನಾನು ಯಾವುದಕ್ಕಾದ್ರೂ ನಾನು ಮಾರಾಟ ಮಾಡೋಕ್ಕಾಗ್ತಲ್ಲ, ಒಂದು ಜಮೀನ್ ಮೇಲೆ ಸಾಲ ತಗೊಳಕ್ಕಾಗ್ತಾ ಇಲ್ಲ. ಈ ಥರ ನನ್ನ ಪರಿಸ್ಥಿತಿ ಆಗಿದೆ. ಈ ವಕ್ಫ್ ಬೋರ್ಡ್ ಇದರಿಂದ ನನ್ನ ಆರ್ಟಿಸಿಲಿ ಕಾಲಮಲ್ಲಿ ನನ್ನ ತೆರವು ಕೊಡಿಸ್ಬೇಕು ಅಂದ್ಬಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ. ಸರ್, ಈ ಜಮೀನು ಪಿತ್ರಾರ್ಜಿತ ಆಸ್ತಿನ ಅಥವಾ ನೀವು ಕೊಂಡ್ಕೊಂಡಿದ್ದ? ಇಲ್ಲ, ನಾನು ಕ್ರಯ ಮಾಡಿರೋಂಥ ಆಸ್ತಿ ಸರ್. ಕ್ರಯ ಮಾಡ್ಕೊಂಡು ನಂದು ಹೆಸರಲ್ಲಿ ಖಾತೆ ಎಲ್ಲ ಬಗೆಹರಿ ಸ್ವಯಾರ್ಜಿತವಾಗಿ. ಸರ್, ಅದು ನಮ್ಮ ಅಜ್ಜಿ ಹೆಸರಲ್ಲಿದೆ, ಯಶೋದಮ್ಮ ಅಂತ ಅಂದ್ಬಿಟ್ಟು. 3 ಎಕರೆ 29 ಗುಂಟೆ ಸರ್. ಅದು ಪಿತ್ರಾರ್ಜಿತ ಆಸ್ತಿ. ಪಿತ್ರಾರ್ಜಿತ ಆಸ್ತಿಲೇನೆ ನಾವು ಈಗ ಅಂದ್ರೆ ಮಕ್ಕಳೆಲ್ಲ ಡಿವೈಡ್ ಮಾಡ್ಕೊಳಕ್ ಹೋದಾಗ, ಈಗ ತೆಗ್ಸಕ್ ಹೋದಾಗ ಅದು ಸ್ವಲ್ಪ ವಕ್ ಅಂತ ಬರ್ತಿದೆ. ಋಣ ಅನ್ನೋ ಕಾಲಮಲ್ಲಿ ವಕ್ ಅಂತ ಬರ್ತಿದೆ ಸರ್. ಇದನ್ನ ವಜಾ ಮಾಡಿಸ್ಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಡ್ತೀವಿ. ಪುರಾತತ್ವ ಆಸ್ತಿ ಮೇಲೂ ವಕ್ಫ್ ವಕ್ರ ದೃಷ್ಟಿ. ಜನವರಿ 20ರಂದು ಶ್ರೀರಂಗಪಟ್ಟಣ ಬಂದ್ಗೆ ಕರೆ. ಮಂಡ್ಯ ಅನ್ನದಾತರು ಮಾತ್ರವಲ್ಲ, ಪುರಾತತ್ವ ಇಲಾಖೆ ಆಸ್ತಿ ಲಪ್ಟಾಯಿಸುವುದಕ್ಕೆ ವಕ್ಫ್ ಬೋರ್ಡ್ ಮುಂದಾಗಿದೆ. ಪುರಾತತ್ವ ಇಲಾಖೆ ಆಸ್ತಿಯ ಆರ್ಟಿಸಿಯಲ್ಲಿ ರಾಜ್ಯ ವಕ್ಫ್ ಮಂಡಳಿ ಅಂತ ನಮೂದಾಗಿದೆ. ಇತಿಹಾಸ ಹೊಂದಿರುವ ಮಂಟಪಗಳು ಕೂಡ ವಕ್ಫ್ ಬೋರ್ಡ್ ಪಾಲಾಗ್ತಾ ಇದೆ. ವಕ್ಫ್ ಬೋರ್ಡ್ ವಿರುದ್ಧ ಕನ್ನಡ ಸಂಘಟನೆಗಳು ರೊಚ್ಚಿಗೆದ್ದಿವೆ. ಜನವರಿ 20ರಂದು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ನೀಡಲಾಗಿದೆ. ಈ ದಿನ ಏನಂತ ಹೇಳಿದ್ರೆ, ರೈತರುಗಳೇ ವಕ್ಫ್ ಬೋರ್ಡ್ ಅಂತ ಹೆಸರುಗಳು ಆರ್ಟಿಸಿಗಳಲ್ಲಿ ಮತ್ತು ಸ್ಮಾರಕಗಳು, ಐತಿಹಾಸಿಕ ಸ್ಥಳಗಳ ಶ್ರೀರಂಗಪಟ್ಟಣದಲ್ಲಿ ಸ್ಮಾರಕಗಳು, ದೇವಸ್ಥಾನ, ಹಲವಾರು ದೇವಸ್ಥಾನಗಳಿಗೆಲ್ಲ ವಕ್ಫ್ ಅಂತ ಒಂದು ಭೂತ ಸೇರಿ ರೈತರುಗಳಿಗೆ ಮತ್ತು ಎಲ್ಲರಿಗೂ ನಿದ್ದೆ ಕೆಡಿಸಿದೆ. ಅದು ವಿರುದ್ಧವಾಗಿ 20ನೇ ತಾರೀಕು ಒಂದು ಶ್ರೀರಂಗಪಟ್ಟಣದಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಒಂದು ಬಂದ್ ಮಾಡಿಸೋ ಮುಖಾಂತರ ಮತ್ತು ನಮ್ಮ ಮನೆಯ ಜಾನುವಾರುಗಳು ಮತ್ತು ರೈತರುಗಳು ವಿವಿಧ ಪ್ರಗತಿಪರ ಸಂಘಟನೆಗಳ ಸೇರಿ ಅದನ್ನು ಯಶಸ್ವಿಯಾಗಿ ಒಂದು 5,000ದಿಂದ 6,000 ಜನ ಸೇರಿ ಒಂದು ರೈತರ ಪರವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ ಸರ್. ಅದೆಷ್ಟೇ ಎಚ್ಚರಿಸಿದ್ರು ಈ ವಕ್ಫ್ ಬೋರ್ಡ್ ಮಾತ್ರ ತನ್ನ ಬುದ್ಧಿ ತೋರಿಸ್ತಾನೆ ಇದೆ. ಇದನ್ನ ನೋಡಿಕೊಂಡು ತಾಲೂಕು ಆಡಳಿತ ಘಡದ್ ನಿದ್ದೆಗೆ ಜಾರಿರೋದು ವಿಪರ್ಯಾಸವೇ ಸರಿ. ಅಧಿಕಾರಿಗಳೇ ಈಗಲೇ ಎಚ್ಚೆತ್ತುಕೊಳ್ಳಿ, ಇಲ್ಲದೆ ಇದ್ರೆ ನ್ಯೂಸ್ ಎಕ್ಸ್-ರೇಯಲ್ಲಿ ನಿಮ್ಮ ಬುಡಕ್ಕೆ ಬಿಸಿ ನೀರು ಬಿಡೋದು ಗ್ಯಾರಂಟಿ.
ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಶ್ರೀರಂಗಪಟ್ಟಣ ಭಾಗ ಅಂದ ತಕ್ಷಣ ನಮಗೆ ಹೈದರಾಲಿ ಅಥವಾ ಟಿಪ್ಪು ಸುಲ್ತಾನನ ಆಳ್ವಿಕೆ ಇದ್ದ ಪ್ರದೇಶ. ಅದು ಯಾವುದೋ ಜಮಾನದಲ್ಲಿ ಆಗಿದ್ದಿರಬಹುದೇನೋ. ಅಂದ್ರೆ ಇಂಥ ಜಾಗದಲ್ಲಿ ಮುಸಲ್ಮಾನ್ ದೊರೆಗಳು ಅಥವಾ ಟಿಪ್ಪು ಸುಲ್ತಾನ್ ಹೈದರಾಲಿ ಅಂತವರು ದಾನವಾಗಿ ಕೊಟ್ಟಿರಬಹುದೇನೋ, ಅಥವಾ ಅವರ ಮುಂದುವರೆದ ಭಾಗವಾಗಿಯೋ ಮುಸ್ಲಿಂ ಸಮುದಾಯದ ಯಾರೋ ದಾನವಾಗಿ ಕೊಟ್ಟಿದ್ದ ಭೂಮಿ ಇದು ವಫ್ಕ್ ಮಂಡಳಿಗೆ ಅಂತ ಇರಬಹುದು. ಆದ್ರೆ ಮೂಲ ಆ ಭೂಮಿ ಯಾರದ್ದು? ಒಡೆಯರ್ ವಂಶಸ್ಥರು ಆಳಿದಂತಹ ಭೂಮಿ ಅದು. ಹಿಂದೂಗಳು ಯಥೇಚ್ಛವಾಗಿದ್ದಂತಹ ಭೂಮಿ ಇದು. ಹಿಂದೂಗಳು ಇನ್ಫ್ಯಾಕ್ಟ್ ಆ ನೆಲದ ಮೂಲ ನಿವಾಸಿಗಳು. ಬೇರೆ ಧರ್ಮದವರು ಬೇರೆ ಕಡೆಯಿಂದ ಬಂದು ಅಲ್ಲಿ ಬದುಕನ್ನ ಕಟ್ಟಿಕೊಂಡವ್ರು. ಹಾಗಂದ ಮಾತ್ರಕ್ಕೆ ಬೇರೆ ಧರ್ಮದವರಿಗೆ, ಬೇರೆ ಕೋಮಿನವರಿಗೆ ಅಲ್ಲಿ ವಾಸಿಸುವ ಹಕ್ಕಿಲ್ವಾ? ಖಂಡಿತವಾಗಿಯೂ ಇದೆ. ಆದ್ರೆ ಮತ್ತೊಬ್ಬರ, ಅದರಲ್ಲೂ ವಿಶೇಷವಾಗಿ ಅನ್ನದಾತರ ಬದುಕುವ ಹಕ್ಕನ್ನ ಕಸಿದುಕೊಳ್ಳುವ ಪ್ರಯತ್ನ, ಅದರಲ್ಲೂ ವಫ್ ಅನ್ನೋ ಬೋರ್ಡ್ನ ಹೆಸರಿನ ಅಡಿಯಲ್ಲಿ ತಪ್ಪು ಅನ್ನೋದು ಅಲ್ಲಿನ ಸ್ಥಳೀಯರು, ವಿಶೇಷವಾಗಿ ರೈತರ ಆಗ್ರಹ ಆಗಿದೆ. ಮಂಡ್ಯ ಜಿಲ್ಲೆ ಉತ್ತರ ಕರ್ನಾಟಕ ಭಾಗದಿಂದ ಪ್ರಾರಂಭವಾಯಿತು. ಇನ್ಫ್ಯಾಕ್ಟ್ ಈ ವಫ್ ಅನ್ನೋ ಪೆಡಂಭೂತ ರೈತರ ಜಮೀನಿನ ದಾಖಲೆ ಪತ್ರಗಳಿಗೆ ಒಕ್ಕರಿಸೋದು, ಅಲ್ಲಿಂದ ಇದೀಗ ಮಂಡ್ಯ ಭಾಗಕ್ಕೂ ಕೂಡ ಹಿಂದೆನೇ ಎಂಟ್ರಿ ಕೊಟ್ಟಿತ್ತು. ನಾವು ಗಮನಿಸಿದ್ವಿ, ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾದ ವರದಿಗಳನ್ನ ಕೂಡ ನೀವು ಗಮನಿಸಿದ್ದೀರಿ. ಮಂಡ್ಯ ಜಿಲ್ಲೆಯಲ್ಲಿ ಮತ್ತೆ ಅನ್ನದಾತರ ನಿದ್ದೆಗೆಡಿಸಿದೆ ಈ ವಫ್ ಬೋರ್ಡ್ ಅನ್ನೋ ಹೆಸರು. ಸರ್ಕಾರದ ವಿರುದ್ಧ ಸಹಜವಾಗಿ ರೊಚ್ಚಿಗೆದ್ದಿದ್ದಾರೆ ಶ್ರೀರಂಗಪಟ್ಟಣ ಭಾಗದ ರೈತರು. ನೋಟಿಸ್ ಕೊಡಲ್ಲ ಅಂದ್ರಿ, ಯಾವುದೇ ರೈತರ ಭೂಮಿಯನ್ನ ಕಸಿದುಕೊಳ್ಳುವ ಪ್ರಯತ್ನ ಆಗೋದೇ ಇಲ್ಲ ಅಂತ ಹೇಳಿ ಭರವಸೆ ಕೊಟ್ರಿ. ಹಾಗಾದ್ರೆ ಹೇಗೆ ನಮ್ಮ ಭೂಮಿಯ ದಾಖಲಾತಿಗಳಲ್ಲಿ, ಕಾಗದ ಪತ್ರಗಳಲ್ಲಿ ವಫ್ ಹೆಸರು ಬಂತು ಅಂತ ಹೇಳಿ ನೇರವಾಗಿ ಸರ್ಕಾರವನ್ನ ಪ್ರಶ್ನೆ ಕೇಳ್ತಿದ್ದಾರೆ. ಕಿರಂಗೂರು, ಕೆಶೆಟ್ಟಿಹಳ್ಳಿ, ಬಾಬರಾಯನ ಕೊಪ್ಪಲು ಈ ಭಾಗದ ಗ್ರಾಮಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ರಾತ್ರೋರಾತ್ರಿ ಹೀಗೆ ನಾವು ದಶಕಗಳಿಂದ, ನಮ್ಮ ತಲೆಮಾರುಗಳಿಂದ ನಮ್ಮದು ಅಂತ ಪರಿಗಣಿಸಿದ್ದ ತುಂಡು ಭೂಮಿ, ಅದನ್ನ ರಾತ್ರೋರಾತ್ರಿ ಬಂದು ವಫ್ ಅಂತ ಹೇಳ್ಬಿಟ್ರೆ, ಬಿಟ್ಕೊಡಿ ಅಂತ ಹೇಳ್ಬಿಟ್ರೆ, ನಾಳೆ ದಿನ ವಫ್ ಬೋರ್ಡ್ ನ ಮುಂದೆ ಹೋಗಿ ಇಲ್ಲ ಸ್ವಾಮಿ ಇದು ನಮ್ಮ ಭೂಮಿ, ನಮಗೆ ದಯಮಾಡಿ ಬಿಟ್ಕೊಡಿ ಅಂತ ಹೇಳಿ ಕೈ ಮುಗಿಯುವಂತಹ ಪರಿಸ್ಥಿತಿ ಬಂದ್ಬಿಟ್ರೆ, ಇದು ಆ ಭಾಗದ ಜನರನ್ನ ಕಂಗೆಡಿಸಿದೆ. 50ಕ್ಕೂ ಹೆಚ್ಚು ರೈತರ RTCಯಲ್ಲಿ ವಫ್ ಬೋರ್ಡ್ ಅಂತ ಹೇಳಿ ನಮೂದಾಗಿದೆ. 50ಕ್ಕೂ ಹೆಚ್ಚು ರೈತರು. ಸ್ವಾಧೀನದಾರರ ಕಾಲಂನಲ್ಲಿ ರೈತರ ಹೆಸರಿದ್ರೂ ಕೂಡ ಋಣ ಕಾಲಂನಲ್ಲಿ ವಫ್ ಹೆಸರಿದೆ. ವಫ್ ಅನ್ನೋ ಹೆಸರು ಆ ಕಾಗದ ಪತ್ರದ, ದಾಖಲೆ ಪತ್ರದ ಕಡೆ ಭಾಗದಲ್ಲಿ ಇದ್ರೂ ಕೂಡ ರೈತರು ಆತಂಕ ಪಡುವಂತಹ ಪರಿಸ್ಥಿತಿ ಇದೆ. ರೈತ ಸುರೇಶ್ ಅನ್ನೋರು 1 ಎಕರೆ RTC, 1 ಎಕರೆ ಭೂಮಿಗೆ ಸಂಬಂಧಪಟ್ಟ RTC ಪತ್ರಗಳಲ್ಲಿ ವಫ್ ಹೆಸರು ನಮೂದಾಗಿದೆ. ಇನ್ನು ಯಶೋಧಾನ್ ಅವರಿಗೆ ಸೇರಿದ 3.29 ಗುಂಟೆ ಜಮೀನು, ಇದು ಎಕರೆನೂ ಅಲ್ಲ, 3.29 ಗುಂಟೆ ಜಮೀನು, ಅದರಲ್ಲಿ RTCಯಲ್ಲಿ ವಫ್ ಹೆಸರು ನಮೂದಾಗಿದೆ. ನೀವು ಮಕ್ಕಳಿಗೆ ಭಾಗ ಮಾಡಿಸ್ಬೇಕು ಭೂಮಿಯನ್ನ ಅಂತ ಹೋದ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗಿರೋದು, ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ ಅವರಿಗೆ ಆ ದಾಖಲೆ ಪತ್ರಗಳಲ್ಲಿ ವಫ್ ಹೆಸರು ಸೇರಿಸುವ ಮುಂಚೆ. ಹಿಂಗೆ ಇದ್ದಕ್ಕಿದ್ದ ಹಾಗೆ RTCಯಲ್ಲಿ ವಫ್ ಹೆಸರು ನೋಡಿ ಯಶೋಧಮ್ನವರು ಶಾಕ್ ಒಳಗಾಗಿದ್ದಾರೆ. ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಳ್ಳೋಕೆ ಅಂತ ಹೋಗಿದ್ದ ರೈತರು, ಸುರೇಶ್ ಅನ್ನೋರು RTC ತೆಗೆಸಿದಾಗ ವಫ್ ಹೆಸರಿದೆ, ಸಾಲ ಸಿಗಲ್ಲ ಅವ್ರಿಗೆ ನಾಳೆ ದಿನ ವಫ್ ಹೆಸರಿದ್ರೆ. ಶ್ರೀರಂಗಪಟ್ಟಣದ ಇದೆಲ್ಲ ರೈತರ ವಿಚಾರ. ಆದ್ರೆ ಶ್ರೀರಂಗಪಟ್ಟಣ ಐತಿಹಾಸಿಕ ಪ್ರಸಿದ್ಧ ಜಾಗ, ಅನೇಕ ಐತಿಹಾಸಿಕ ಸ್ಮಾರಕಗಳಿರುವಂತಹ ಜಾಗ. ಇದೀಗ ರೈತರ ಭೂಮಿ ಮಾತ್ರ ಅಲ್ಲ, ಐತಿಹಾಸಿಕ ಮಂಟಪಗಳು ಕೂಡ ವಫ್ಗೆ ಸಂಬಂಧಪಟ್ಟಿದ್ದಂತೆ. ಜಮೀನ್ ಮಾತ್ರ ಅಲ್ಲ, ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟ ಆಸ್ತಿ ಮೇಲೂ ಕೂಡ ವಫ್ನ ವಕ್ರ ದೃಷ್ಟಿ ಬಿದ್ದಿದೆ. ಸ್ವಾತಂತ್ರ್ಯ ಪೂರ್ವದಿಂದ ಇದ್ದ ಮದ್ದಿನ ಮನೆ, ಅದು ವಫ್ನ ಪ್ರಾಪರ್ಟಿ ಅಂತೆ. ಇದೂ ಸೇರಿದಂತೆ ವಿವಿಧ ಮಂಟಪಗಳು ನಮ್ಮ ಜಾಗ ಅಂತ ಹೇಳಿ ವಫ್ ಬೋರ್ಡ್ ಹೇಳ್ತಾ ಇದೆ. ಮಂಟಪಗಳ 2-3 ಗುಂಟೆ ಜಾಗ, 9 ಮದ್ದಿನ ಮನೆ, ಇವೆಲ್ಲವೂ ಕೂಡ ವಫ್ ಆಸ್ತಿ ಅಂತ ಹೇಳಿ ನಮೂದಾಗಿದೆ. ಜನವರಿ 20ರಂದು ಎಲ್ಲಾ ವಿಚಾರಗಳನ್ನ ಖಂಡಿಸಿ ಸಮಗ್ರವಾಗಿ ಒಂದು ಹೋರಾಟವನ್ನ ಮಾಡುವ ಸಲುವಾಗಿ ಜನವರಿ 20ರಂದು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಸಂಘಟನೆಗಳು. ಜಾನುವಾರುಗಳ ಸಮೇತ ಬೀದಿಗಿಳಿಯುವ ಪ್ರತಿಜ್ಞೆಯನ್ನ ತೊಟ್ಟಿದ್ದಾರೆ ಅನ್ನದಾತರು, ಹಾಗೆ ರೈತಪರ ಸಂಘಟನೆಗಳು. ಸರ್ಕಾರ ತಕ್ಷಣಕ್ಕೆ ಸ್ಪಂದಿಸಿದ್ರೆ ಒಳಿತು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಸ್ಥಳೀಯರು. ಹೀಗಾಗಿ ವಫ್ ಅನ್ನೋ ಪೆಡಂಭೂತ ಪದೇ ಪದೇ ಸತಾಯಿಸೋದಕ್ಕೆ ಒಂದು ಶಾಶ್ವತವಾದ ಇತಿಶ್ರೀ ಹಾಡುವ ನಿರೀಕ್ಷೆಯಲ್ಲಿದ್ದಾರೆ. ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಕಾದ್ ನೋಡೋಣ.